ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಾರೆ. ಸಿಪಿ ಯೋಗೇಶ್ವರ್ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಾನು ಗೆಲ್ತೀನಿ ಅಂತ ನನಗೆ ಭರವಸೆ ಇತ್ತು, ಹೀಗಂತ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅಭಿಪ್ರಾಯಪಟ್ಟಿದ್ದಾರೆ. ಹೇಳಿದ್ರು ಮೊದಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿಗೆ ಹೋಗಿ 30,000 ಲೀಡ್ನಲ್ಲಿ ನಾನು ಗೆಲ್ತೀನಿ ಅಂತ ಹೇಳಿ ಬಂದಿದ್ದೆ. ಅದಕ್ಕೆ ತಕ್ಕನಾಗಿ ಚನ್ನಪಟ್ಟಣ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ವಿಜೇತ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಇವತ್ತು ಮಾತನಾಡಿದ್ದಾರೆ. ಅದರ ಜೊತೆಗೆ ದೇವೇಗೌಡರ ಕುಟುಂಬದ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಬಲಿಪಶು ಮಾಡಿದ್ರು ಅಂತ ಯೋಗೇಶ್ವರ ಅವ್ರ ಜೊತೆಗೆ ಮಾತನಾಡಿಸ್ತೀನಿ. ಸರ್, ನೀವು ಹೇಳ್ತಿದ್ರಿ ಈ ಚುನಾವಣೆಯಲ್ಲಿ ನನಗೆ ಸಮಬಲದ ಹೋರಾಟ ಆಗ್ಬೋದು ಅಂತ, ಇವತ್ತಿನ ನಿರೀಕ್ಷೆ ಇತ್ತ ಹೇಗೆ ಅಂತ? ನನಗೆ ಕಳೆದ ಒಂದು ವಾರದಲ್ಲಿ ನಾನು ಅಂದಾಜು ಮಾಡಿದ್ದೆ, ಬೂತ್ವಾರು ಅಂದಾಜು ಮಾಡಿ 30,000ಕ್ಕಿಂತ ಹೆಚ್ಚಿಗೆ ಓಟಲ್ಲಿ ಗೆಲ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಹೋಗಿ ವರದಿಯನ್ನು ಕೊಟ್ಟಿದ್ದೆ. ನನ್ನ ಅಣತಿಯಂತೆ ಒಂದು 4,000 ಓಟ್ ಕಡಿಮೆ ಬಂದಿದೆ. ಅದಕ್ಕೆ ಏನು ಕಾರಣ ಅಂತೂ ನಮಗೆ ಗೊತ್ತಿದೆ. ಆದರೆ ನಮ್ಮ ನಿರೀಕ್ಷೆಯಂತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಯೋಗೇಶ್ವರ ಅವರ ಯಾವೆಲ್ಲ ವಿಚಾರಗಳು ಈ ಚುನಾವಣೆಯಲ್ಲಿ ಪ್ಲಸ್ ಆಯಿತು ಅಂತ? ನಮ್ಮ ನಿರಂತರ ಜನಸಂಪರ್ಕ, ಜನಗಳ ಮಧ್ಯೆ ಇರ್ತಕ್ಕಂಥದ್ದು, ಮತ್ತು ಜನ ಒಪ್ಪಲಿಲ್ಲ ಈ ದೇವೇಗೌಡರು ಕುಮಾರಸ್ವಾಮಿಯವರ ಸ್ವಾರ್ಥ ರಾಜಕಾರಣ, ಅವರೇ ಕುಟುಂಬದ ರಾಜಕಾರಣ ಮಾಡಿಕೊಟ್ಟದನ್ನು ತಾಲೂಕಿನ ಜನ ತಿರಸ್ಕಾರ ಮಾಡಿದ್ದಾರೆ. ನಾನು ಜನಗಳ ಮಧ್ಯೆ ಇದ್ದೀನಿ. ಕಳೆದ 1-2 ಚುನಾವಣೆಯಲ್ಲಿ ವಿನಾಕಾರಣ ಸೋತಿದ್ರು ಕೂಡ ಜನಸಂಪರ್ಕ ನಾನೇನು ಬಿಟ್ಟಿರಲಿಲ್ಲ. ಜನಗಳಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು. ನನ್ನನ್ನು ಮತ್ತೆ ಪುನರಾಯ್ಕೆ ಮಾಡಿದ್ದಾರೆ. ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದರು, ಟಿಕೆಟ್ ಸಿಗಲಿಲ್ಲ, ಕಾಂಗ್ರೆಸ್ಗೆ ಬಂದರು. JDS ಹಾಗೂ BJP ಇಬ್ಬರು ಕೂಡ ಜಂಪಿಂಗ್ ಸ್ಟಾರ್ ಅಂತ ನಿಮ್ಮನ್ನು ಟೀಕಿಸಿದ್ರು. ಇದ್ಯಾವುದು ವರ್ಕ್ ಆಗಲಿಲ್ವ ಈ ಚುನಾವಣೆಯಲ್ಲಿ? ಯೋಗೇಶ್ವರ್ ಪಕ್ಷಾಂತರ ಮಾಡಿದ್ರು ಕೂಡ ಗೆಲ್ತಾರೆ ಅಂತನ? ಭಾಳದ ಸಾರಿ ಈ ಥರ ಅನುಭವಗಳು ನಮ್ಮ ತಾಲೂಕಲ್ಲಾಗಿದೆ. 4-6 ಬಾರಿ ನಾನು ಪಕ್ಷಾಂತರಿ ಆಗಿದ್ದೀನಿ, ಪಕ್ಷಾಂತರ ಮಾಡಿದ್ದೀನಿ. ಬಟ್ ನನ್ನ ಮೂಲ ಉದ್ದೇಶ ತಾಲೂಕಿನ ಅಭಿವೃದ್ಧಿ. ನಮ್ಮ ತಾಲೂಕಿನ ಜನ ಬೇರೆ ತಾಲೂಕಿಗೆ ಹೋಲಿಸಿದ್ರೆ ಆರ್ಥಿಕವಾಗಿ ಇವತ್ತು ಸಬಲರಾಗಿದ್ದಾರೆ ಅಂತಂದರೆ ನಾನು ತಗೊಂಡಂಥ ರಾಜಕೀಯ ನಿರ್ಣಯಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ 3-3.5 ವರ್ಷ ಸರ್ಕಾರ ಇರೋದ್ರಿಂದ ಇನ್ನಷ್ಟು ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ. ಕುಮಾರಸ್ವಾಮಿಯವರು 6 ವರ್ಷದಿಂದ ತಾಲೂಕನ್ನು ಹಾಳು ಮಾಡಿಟ್ಟಿದ್ದಾರೆ. ಅವರೇನು ಕೆಲಸ ಮಾಡಲಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಭಾವನಾತ್ಮಕವಾಗಿ ಸುಳ್ಳನ್ನ ಸತ್ಯವಾಗಿ ನಿರೂಪಿಸೆ ಮಾಡಲು ಹೊರಟರು. ಇವತ್ತು ಜನಗಳ ಮುಂದೆ ಅವರು ಬೆತ್ತಲಾಗಿದ್ದಾರೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಕೆಲಸ ಮಾಡ್ತಾ ಹೋಗ್ತೀನಿ. HD ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ನಿರಂತರವಾಗಿ ಕ್ಷೇತ್ರದಲ್ಲೇ ಉಳ್ಕೊಂಡು ಕೆಲಸವನ್ನು ಮಾಡಿದ್ರು. ಚುನಾವಣೆಯಲ್ಲಿ ಮೊಮ್ಮಗನ ಗೆಲ್ಲಿಸಬೇಕು ಅಂತ ಅಂದ್ಕೊಂಡ್ರು. ಅದು ಸಾಧ್ಯ ಆಗಲಿಲ್ವ ಅಂತ? ಹೌದು, ಚುನಾವಣೆ ಬಂದು ಕ್ಷೇತ್ರ ಉಳ್ಕೊಂಡ್ಬಿಟ್ರೆ ಅದೇನು ಅವರೇನು ಇಲ್ಲಿ ಜಾದು ಮಾಡಿಬಿಡೋಕ್ಕಾಗಲ್ಲ. ನಾವು ನಿರಂತರ ನಾನು ಕ್ಷೇತ್ರದಲ್ಲಿ ಇರ್ತಕ್ಕಂಥವನು. ಜನಗಳಿಗೆ ಅವ್ರ ಮೇಲೆ ಪ್ರಭಾವ ಅವರು ಕಡಿಮೆ ಆಗಿದ್ದಾರೆ. ಅವರೇನು ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ರಲ್ಲ, ಅದೆಲ್ಲ ಮೀರಿ ಇವತ್ತು ಜನ ಅಭಿವೃದ್ಧಿಗೆ ಮತ್ತು ಪರ್ಯಾಯ ನಾಯಕತ್ವಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಹಂಗಾಗಿ ಇವತ್ತು JDSನಲ್ಲಿ ದೇವೇಗೌಡರನ್ನ, ಕುಮಾರಸ್ವಾಮಿಯವ್ರನ್ನ, ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಜನ ಸರಸಡ್ಗೂ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮದೇ ಸರ್ಕಾರ ಇದೆ, ಯಾವೆಲ್ಲ ಹೊಸ ವಿಚಾರಗಳು, ಹೊಸ ಯೋಜನೆಗಳನ್ನ ತರಬೇಕು ಅಂದ್ಕೊಂಡಿದ್ದೀರಿ ಸರ್? ನೋಡೋಣ, ಈಗ ಸರ್ಕಾರದ ಭಾಗವಾಗಿರ್ತೀನಿ. ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಮುಂದೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಿ? ತುಂಬ ಧನ್ಯವಾದಗಳು. ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ಅವರು ಆ ವಿಶ್ವಾಸಕ್ಕೆ ಚ್ಯುತಿ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇದಿಷ್ಟು ಕಾಂಗ್ರೆಸ್ನ ಈಗ ತಾನೇ ಗೆಲುವನ್ನು ಸಾಧಿಸಿರುವಂಥ ಯೋಗೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ಯೋಗೇಶ್ವರ್ ಅವರು ಅವರದೇ ಆದಂತಹ ಕನಸು ಕನವರಿಕೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರೋದು ದೃಶ್ಯದಲ್ಲಿ ಇವಾಗ ಅವರು ಪ್ರಮಾಣ ಪತ್ರ ಸ್ವೀಕಾರ ಮಾಡಿರೋದು. ಅಂದರೆ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಅವರು ಅವರ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಗೆಲುವು ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದ ನಂತರ ಈ ರೀತಿ ಕೊಡ್ತಾರೆ. ಇನ್ನು ಚನ್ನಪಟ್ಟಣ ಸೋಲಿನ ಬಳಿಕ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 3 ಬಾರಿ ಸೋತಿದ್ದೇನೆ, ನಾನು ಗೆಲುವನ್ನೇ ನೋಡಿಲ್ಲ, ಆದರೆ ವಯಸ್ಸು ಚಿಕ್ಕದಿದೆ, ಎಲ್ಲವನ್ನೂ ಸಮಚಿತ್ತದಿಂದ ತೆಗೆದುಕೊಳ್ತೀನಿ. ಈ ಸೋಲಿನಿಂದ ರಾಮನಗರ JDS ಮುಕ್ತ ಆಗಲ್ಲ, ಎದೆಗುಂದಲ್ಲ, ಪಕ್ಷ ಕಟ್ಟಿ ಹೋರಾಡುತ್ತೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಇದ್ದರೆ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ. ಈಗ ಬಹುಶಃ ಒಂದು ಮಾತು ಉದ್ಭವ ಆಗೋದು, ಈ ಉಪಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಬಂದು ನಿಲ್ಲಬೇಕಾಗಿ ಬಂತು. ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು, ಇಷ್ಟೆಲ್ಲ 2 ಪಕ್ಷದ ಮುಖಂಡರು, ಹಿರಿಯಕರು ಹೇಳಿದಾಗ ಹಿಂಸರಿದಿದ್ರೆ ಈ ಚುನಾವಣೆ
ಪೂರಕವಾಗಿಲ್ಲ. ಹಾಗಾಗಿ ಪೂರಕವಾಗಿ ಇಲ್ಲದೆ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವೋ ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ. ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ, ಏನು ತೊಂದರೆ ಇಲ್ಲ. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ, ಪಕ್ಷ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು. ಏನಾಯಿತು, ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ NDA ಅಭ್ಯರ್ಥಿಗಳ ಪರವಾಗಿ ನಿಂತರು. ಹಾಗಾಗಿ ಭಾಳ ಜನ ಸೋತಿದ್ದಾರೆ, ಗೆದ್ದಿದ್ದಾರೆ. ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ, ಸತ್ಯ ಒಪ್ಕೊಳ್ತೇನೆ. ಇದು ನನ್ನ 3ನೇ ಸೋಲು. ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಭಾಳ ಜನ ಹೇಳ್ತೀವಿ, ಅಬ್ರಹಾಂ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ, ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ, ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ. ಭಾಳ ಜನ ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದರೆ, ಹಂಗಾದರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಾಯಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ, ನಿರಂತರ, ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಲಿ. ಸೋಲಿನಿಂದ ಎದೆಗುಂದಿಲ್ಲ ಅನ್ನುವ ಮೆಸೇಜನ್ನು ಈಗ ನಿಖಿಲ್ ಅವರು ಪಾಸ್ ಮಾಡಿದ್ದಾರೆ. 3ನೇ ಬಾರಿಗೆ ಅವರು ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತೀನಿ. ಸೋಲನ್ನು ಆ ರೀತಿ ಸ್ವೀಕಾರ ಮಾಡಿದ್ರೆ ನಾವು ಜನ ಸಂಪರ್ಕದಲ್ಲಿ ಇರೋದಕ್ಕೂ ಆಗಲ್ಲ, ಜನರ ಮಧ್ಯದಲ್ಲೂ ಇರೋಕ್ಕಾಗಲ್ಲ, ರಾಜಕೀಯನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ನಿರಂತರವಾಗಿ ಹೋರಾಡ್ತೀವಿ. ರಾಮನಗರ ಇನ್ನೂ JDS ಮುಕ್ತ ಆಗಿಲ್ಲ, ನಾವೆಲ್ಲ ಇದ್ದೀವಿ ಅಂತ ಅವರು ಸೋಲಿನ ಹೊಣೆಯನ್ನು ಕೂಡ ಅವರು ಹೊತ್ಕೊಂಡಿದ್ದಾರೆ. ನೋಡೋಣ.